ಎಲ್ಲಿ ನೋಡಿದ್ರು ಎಐ ವಿಡಿಯೋಸೇ ಕಾಣ್ತಿದಾವೆ. ಅದು ಆಲ್ಮೋಸ್ಟ್ ಮಿಲಿಯನ್ಸ್ ವ್ಯೂಸ್. ಕೆಲವರಂತೂ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅಲ್ವಾ? ನೀವು ಥಿಂಕ್ ಮಾಡ್ತಿರ್ತೀರಾ, ವಿತೌಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಯೂಟ್ಯೂಬ್ ಇಂದ ದುಡ್ಡು ಮಾಡೋದು ಹೇಗೆ ಅಂತ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಐ ವಿಡಿಯೋಸ್ ಕ್ರಿಯೇಟ್ ಮಾಡೋದು ಇಷ್ಟು ಈಸಿನಾ ಅಂತ. ನಿಮ್ಮ ಹತ್ರ ನೆಟ್ ಇರ್ಬೇಕು, ಮೊಬೈಲ್ ಇರ್ಬೇಕು, ಟೈಮ್ ಇರ್ಬೇಕು ಅಷ್ಟೇ. ಹಾಗಾದ್ರೆ ಇನ್ನೇ ತಡ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಪ್ಲೇ ಸ್ಟೋರ್ಗೆ ಹೋಗ್ಬೇಕು. ಪ್ಲೇ ಸ್ಟೋರ್ ಓಪನ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಚಾಟ್ ಜಿಪಿಟಿ ಅಂತ ಸರ್ಚ್ ಮಾಡಬೇಕು. ಅದೇ ತೋರಿಸ್ತಿದೆ ನೋಡಿ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದರಿಂದ ನನಗೆ ಓಪನ್ ಅಂತ ಆಪ್ಷನ್ಸ್ ತೋರಿಸ್ತಿದೆ. ಓಪನ್ ಮಾಡಿದ್ದೀನಿ. ಈಗ ಇಲ್ಲಿ ನಿಮ್ಗೆ ಯಾವ ತರ ಸ್ಟೋರಿ ಬೇಕೋ ಆ ತರ ಸ್ಟೋರಿನ ಟೈಪ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದು ಆಟೋಮೆಟಿಕ್ ಆಗಿ ನಾನು ಸರ್ಚ್ ಕೊಟ್ಟಿದ್ದೀನಿ. ಅದು ಒಂದು ಸ್ಟೋರಿನ ಆಲ್ರೆಡಿ ಬರ್ದ್ ಕೊಟ್ಟಿದೆ ನೋಡಿ. ಅದು ಲಯನ್ ಮತ್ತೆ ಮೊಲದ ಸ್ಟೋರಿ. ಇಲ್ಲಿ ನೋಡ್ಬೋದು ನೀವು ಕ್ಲಿಯರ್ ಆಗಿ. ಸ್ಟೋರಿ ಎಲ್ಲ ಇಂಗ್ಲಿಷ್ ನಲ್ಲೇ ಇದೆ. ಮತ್ತೆ ಅದ್ರ ಜೊತೆ ಪ್ರಾಂಪ್ಟ್ ಕೂಡ ಕೊಟ್ಟಿದ್ದೆ. ನಾನು ಅಲ್ಲಿ ಟೈಪ್ ಮಾಡ್ಬೇಕಾದ್ರೇನೆ ಪ್ರಾಂಪ್ಟ್ ಕೇಳಿದ್ದೆ ಇಮೇಜ್ ಜನರೇಟ್ ಮಾಡಕ್ಕೆ. ಅದರಿಂದ ಪ್ರಾಂಪ್ಟ್ ಕೊಟ್ಟಿದೆ ಕ್ಲಿಯರ್ ಆಗಿ, ಸ್ಟೆಪ್ ಬೈ ಸ್ಟೆಪ್. ನೀವು ಇದೇನ್ ಬರೀ ಇಂಗ್ಲಿಷ್ ನಲ್ಲೇ ಇದೆಯಲ್ಲ ಅಂತ ಚಿಂತೆ ಮಾಡಕ್ ಹೋಗ್ಬೇಡಿ. ಇಲ್ಲಿ ಬೇಕಾದ್ರೆ ಇನ್ ಕನ್ನಡ ಟ್ರಾನ್ಸ್ಲೇಷನ್ ಅಂತ ಕೊಟ್ರೆ ಅದು ಕನ್ನಡದಲ್ಲಿ ನಮಗೆ ಟೈಪ್ ಮಾಡಿ ಕೊಡುತ್ತೆ ನೋಡಿ. ಕನ್ನಡದಲ್ಲಿ ಕೊಡ್ತು, ಚತುರ ಮೊಲ ಮತ್ತು ಮೂರ್ಖ ಸಿಂಹ ಅಂತ. ಕರಘೋಷ ಅಂದ್ರೆ ಮೊಲ ಅಂತ ಕೊಟ್ಟಿದೆ ನೋಡಿ. ಸ್ಟೋರಿ ಬೇಕಾದ್ರೆ ನೀವು ಓದ್ಕೋಬಹುದು ಇಲ್ಲಿ ಕನ್ನಡ ಸ್ಟೋರಿನ ನೋಡಿ. ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಎಷ್ಟು ನೀಟಾಗಿ ಕೊಟ್ಟಿದೆ ಅಂತ ನೋಡಿ. ಚಿತ್ರ ಅದು ಪ್ರಾಂಪ್ಟ್ ಕೂಡ ಕನ್ನಡದಲ್ಲಿ ಕೊಟ್ಟಿದೆ. ನೀವು ಬೇಕಂದ್ರೆ ಕನ್ನಡ ಪ್ರಾಂಪ್ಟ್ ನ ಯೂಸ್ ಮಾಡಬಹುದು, ಇಲ್ಲ ಇಂಗ್ಲಿಷ್ ಪ್ರಾಂಪ್ಟ್ ಕೂಡ ಯೂಸ್ ಮಾಡ್ಕೋಬಹುದು. ಕನ್ನಡ ಪ್ರಾಂಪ್ಟ್ ಕೂಡ ತುಂಬಾ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕೊಟ್ಟಿದೆ. ಬಟ್ ನಾನು ಇಮೇಜ್ ಜನರೇಟ್ ಮಾಡಕ್ಕೆ ಅಂತ ಹೇಳಿ ಇಂಗ್ಲಿಷ್ ಪ್ರಾಂಪ್ಟ್ ನ ಯೂಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ಇವಾಗ ಇಂಗ್ಲಿಷ್ ಪ್ರಾಂಪ್ಟ್ ಹೋಗ್ತಿದ್ದೀನಿ. ಇಲ್ಲಿ 3 ಸ್ಟೆಪ್ ಇದೆ. ಅದ್ರಲ್ಲಿ ನಾನು ಇವಾಗ ಒಂದು ಕಾಪಿ ಮಾಡ್ಕೊಂತೀನಿ ಫಸ್ಟ್ ಸ್ಟೆಪ್ ನ ಇಮೇಜ್ ಜನರೇಟ್ ಮಾಡಕ್ಕೆ. ಮತ್ತೆ ಗೂಗಲ್ಗೆ ಹೋಗ್ಬೇಕು. ಮೇಟಾ ಎಐ ಅಂತ ಟೈಪ್ ಮಾಡಿ. ನೀವೇನಾದ್ರೂ ಹೊಸದಾಗಿ ಫಸ್ಟ್ ಟೈಮ್ ಆದ್ರೆ ಇನ್ಸ್ಟಾಗ್ರಾಮ್ ಇಂದ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಫಸ್ಟ್ ಟೈಮು ನೀವೇನಾದ್ರೂ ಫಸ್ಟ್ ಟೈಮ್ ಏನಾದ್ರೂ ಅದ್ರಾಗ ಲಾಗಿನ್ ಆಗ್ತಿದ್ರೆ ಯಾವ್ದಾದ್ರು ಇನ್ಸ್ಟಾಗ್ರಾಮ್ ಐಡಿ ಕೇಳುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ನಂಗೆ ಡೈರೆಕ್ಟ್ ತೋರಿಸ್ತಿದೆ ಮೇಲೆ ಲಾಗಿನ್ ಆಗಕ್ಕೆ. ಮತ್ತೆ ಇಮೇಜ್ ಜನರೇಟ್ ಮಾಡಕ್ ಆಪ್ಷನ್ಸ್ ತೋರಿಸ್ತಿದೆ. ನಾನು ಏನಲ್ಲಿ ಕಾಪಿ ಮಾಡಿದ್ನಲ್ಲ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ, ಇಲ್ಲಿ ಬ್ಲೂ ಕಲರ್ ಇದು ತೋರಿಸ್ತಿದ್ಯಲ್ಲ ಅದನ್ನ ಕ್ಲಿಕ್ ಮಾಡಿದೀನಿ ನೋಡಿ. ಇಮೇಜ್ ಜನರೇಟ್ ಮಾಡ್ತದ್ದು ನಿಮಗೆ 4 ತರ ಇಮೇಜ್ ಕೊಡುತ್ತೆ ಫಸ್ಟ್ ಟೈಮು. ನಿಮ್ಗೆ ಯಾವ್ದು ಇಷ್ಟನೋ ಇದ್ರಲ್ಲಿ ಅದನ್ನ ಕ್ಲಿಕ್ ಮಾಡ್ಕೋಬಹುದು. ನನಗೂ ಇದೊಂದು ಇಷ್ಟ ಆಯ್ತು, ಅದನ್ನ ಕ್ಲಿಕ್ ಮಾಡಿದೀನಿ. ಇಲ್ಲಿ ನೋಡಿ ಆಪ್ಷನ್ಸ್ ತೋರಿಸ್ತಿದೆ ಆನಿಮೇಟ್ ಮಾಡೋದಕ್ಕೆ. ನೀವು ಆನಿಮೇಟ್ ಮಾಡ್ಕೋಬಹುದು. ನಾನು ಆನಿಮೇಟ್ ನ ಕ್ಲಿಕ್ ಮಾಡಿದೀನಿ, ಅದು ಆನಿಮೇಟ್ ಆಗ್ತಿದೆ. 5 ಸೆಕೆಂಡ್ಸ್ ಆನಿಮೇಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಅದು ಆನಿಮೇಟ್ ಆಗ್ತಿರೋದು ಇಲ್ಲಿ ಲೋಡಿಂಗ್ ಆಗ್ತಿದೆ. ಅಲ್ಲಿ ಫಸ್ಟ್ ಇಮೇಜ್ ಅಲ್ಲಿ ನೋಡಿ. ಇವಾಗ ಈ ತರ ತೋರಿಸ್ತಿದೆ ಕ್ಲಿಯರ್ ಆಗಿ ಎಷ್ಟು ಪರ್ಸೆಂಟ್ ಆಗ್ತಿದೆ ಏನು ಅಂತ. ಅದ್ರ ಪ್ರೋಸೆಸ್ ನ ಸ್ವಲ್ಪ ಸೆಕೆಂಡ್ಸ್ ತಗೊಳುತ್ತೆ. ನಂದು ಆಯ್ತು ಆನಿಮೇಟ್. ಇವಾಗ ನೋಡ್ಬೋದು ಆನಿಮೇಟ್ ಆಗಿದೆ. 5 ಸೆಕೆಂಡ್ಸ್ ಮಾತ್ರ ಇರುತ್ತೆ. ನೀವು ಬೇಕು ಅಂದ್ರೆ ಇಲ್ಲಿ ಎಕ್ಸ್ಟೆಂಡ್ ಆಪ್ಷನ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನು ಒಂದು 4 ಸೆಕೆಂಡ್ಸ್ ಏನೋ ಎಕ್ಸ್ಟ್ರಾ ಆನಿಮೇಟ್ ಆಗುತ್ತೆ. ಇಲ್ಲಿ ತೋರಿಸ್ತಿದೆ ಮತ್ತೆ ನೋಡಿ, ಅದು ಪ್ರೋಸೆಸಿಂಗ್ ತೋರಿಸ್ತಿದೆ. ಅದನ್ನು ಕೂಡ ಎಕ್ಸ್ಟ್ರಾ ಆನಿಮೇಟ್ ಆಗ್ತಿರೋದು 4 ಸೆಕೆಂಡ್ಸ್ ಏನೋ ಆಗುತ್ತೆ ಅಷ್ಟೇ. ನಿಮ್ಗೆ ಇನ್ನೂ ಬೇಕು ಅಂದ್ರೆ ನೀವು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಿದ್ರೆ ಇನ್ನೂ ಸೆಕೆಂಡ್ಸ್ ಒಂದು 5 ಸೆಕೆಂಡ್ಸ್ ಆ ತರ ಆಡ್ ಆಗ್ತಾ ಹೋಗ್ತಿರುತ್ತೆ, ಆನಿಮೇಟ್ ಆಗ್ತಿರುತ್ತೆ. ಇದು ಸ್ವಲ್ಪ ಒಂದು ಸೆಕೆಂಡ್ಸ್ ಟೈಮ್ ತಗೊಳುತ್ತೆ ನೋಡಿ. ಮುಗೀತು. ಇವಾಗ ತೋರಿಸುತ್ತೆ ನೋಡಿ 9 ಸೆಕೆಂಡ್ಸ್ ಆನಿಮೇಟ್ ಆಗಿದೆ. ಫಸ್ಟ್ 5 ಸೆಕೆಂಡ್ಸ್ ಆಗಿತ್ತು, ಇವಾಗ ಆಡ್ ಆಯ್ತು 4 ಸೆಕೆಂಡ್ಸ್. ಇವಾಗ ನೋಡಿ ಫುಲ್ ಬೇಕಾದ್ರೂ ನೀವು ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಆಪ್ಷನ್ಸ್ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಮೇಲ್ ತೋರಿಸ್ತಿದೆ ನೋಡಿ. ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ, ಅದನ್ನ ಓಪನ್ ಮಾಡಿದೆ. ಇದು ನಿಮ್ ಫೈಲ್ ಅಲ್ಲಿ ಇರುತ್ತೆ, ನಿಮ್ ಫೈಲ್ಸ್ ಅಲ್ಲಿ ಡೌನ್ಲೋಡ್ಸ್ ಅಲ್ಲಿ ನೀವು ನೋಡ್ಕೋಬಹುದು ನೋಡಿ. 9 ಸೆಕೆಂಡ್ಸ್ ಇದು ಆನಿಮೇಟ್ ಆಗಿದೆ. ಮತ್ತೆ ಸೇಮ್ ಪ್ರೋಸೆಸ್ ನೀವು ಇದಕ್ಕೆ ಹೋಗಿ ನಿಮ್ಮ ಚಾಟ್ ಜಿಪಿಟಿಗೆ ನೆಕ್ಸ್ಟ್ ಇಮೇಜ್ ಪ್ರಾಂಪ್ಟ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮೇಟಾ ಎಐಗೆ ಮತ್ತೆ ಗೂಗಲ್ಗೆ ಬನ್ನಿ. ನೀವೇನ್ ಜನರೇಟ್ ಮಾಡ್ತಿದ್ರಲ್ಲ ಅಲ್ಲಿ ಬ್ಯಾಕ್ ಬನ್ನಿ. ಮತ್ತೆ ಇಲ್ಲಿ ಆಪ್ಷನ್ಸ್ ಮತ್ತೆ ಇದೆ ನೋಡಿ. ಇಲ್ಲಿ ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡಿ, ಬ್ಲೂ ಕಲರ್ ಆರೋ ಇದೆ ಅದನ್ನ ಕ್ಲಿಕ್ ಮಾಡಿ.
ನೆಕ್ಸ್ಟ್ ಇಮೇಜ್ ಜನರೇಟ್ ಆಗುತ್ತೆ ನೋಡಿ. ಆಲ್ರೆಡಿ ಫಸ್ಟ್ ಇಮೇಜ್ ಅದು ತೋರಿಸಿದೆಯಲ್ಲ, ಸೊ ಅದ್ರ ರಿಲೇಟೆಡ್ ಒಂದೇ ಇಮೇಜ್ ಡೈರೆಕ್ಟ್ ನೀವು ಏನ್ ಇಮೇಜ್ ಸೆಲೆಕ್ಟ್ ಮಾಡಿದ್ರಿ ಫಸ್ಟ್ ಅದೇ ತರದ ಇಮೇಜ್ ಮುಂದುವರ್ಸ್ಕೊಂಡು ಹೋಗುತ್ತೆ. ಅದು ಲಿಂಕ್ ಇರೋ ತರ ಇಮೇಜ್ ನೇ ಅದೇನೆ ಆನಿಮೇಟ್ ಮಾಡಿ 5 ಸೆಕೆಂಡ್ಸ್ ಆನಿಮೇಟ್ ಇಮೇಜ್ ನ ಅದೇ ತೋರಿಸುತ್ತೆ ಇಲ್ಲಿ ನೋಡಿ. ಡೌನ್ಲೋಡ್ ಆಗ್ತಿದೆ, ಸ್ವಲ್ಪ ಟೈಮ್ ತಗೊಳುತ್ತೆ ಸೆಕೆಂಡ್ಸ್ ನೋಡಿ. ನೆಕ್ಸ್ಟ್ ಏನು ನಾನು ಕೊಟ್ಟಿದ್ದೆ ಸೆಕೆಂಡ್ ಇಮೇಜ್ ಪ್ರಾಂಪ್ಟ್, ಅದಕ್ಕೆ ರಿಲೇಟೆಡ್ ಆಗಿರುವಂತದ್ನೇ ಇಮೇಜ್ ನ ಮತ್ತೆ ಆನಿಮೇಟೆಡ್ ಇದನ್ನ ತೋರಿಸ್ತಿದೆ. ಇವಾಗ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು, ಇದನ್ನ ನೋಡ್ಬೋದು ಆನಿಮೇಟ್ ಆಗಿದೆ. ಅದು ಡೈರೆಕ್ಟ್ ನಾನೇನು ಆನಿಮೇಟ್ ಕೊಟ್ಟಿಲ್ಲ, ಬೇಕಾದ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು ನೋಡಿ. ಎಕ್ಸ್ಟೆಂಡ್ ಮಾಡ್ತಿದ್ದೀನಿ ನಾನು. ಅದು 5 ಸೆಕೆಂಡ್ಸ್ ಇತ್ತು, ಇವಾಗ ನಾನು 9 ಸೆಕೆಂಡ್ಸ್ಗೆ ಎಕ್ಸ್ಟೆಂಡ್ ಮಾಡ್ಕೊಂಡೆ. ಅದು 5 ಸೆಕೆಂಡ್ಸ್ ಇದೆ ಫಸ್ಟ್ನೇದು. ಸೆಕೆಂಡ್ನೇದು ಡೈರೆಕ್ಟ್ ಅವರೇ ಆನಿಮೇಟ್ ಮಾಡಿ ಕೊಟ್ಟಿದ್ರು, ಅದಕ್ಕೆ ಅದನ್ನ ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ, ಇನ್ನೊಂದ್ ಸ್ವಲ್ಪ ಲಾಂಗ್ ಇರ್ಲಿ ವಿಡಿಯೋಸ್ ನನಗೆ ಅಂತ, ಅಂದ್ರೆ ನಾನು ಮಾಡೋ ಸ್ಟೋರಿ ವಿಡಿಯೋ ನಿಮ್ಗೆ ಗೊತ್ತಾಗ್ಲಿ ಅಂತ ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಿದ್ದೀನಿ. ಇಲ್ಲಿ ಎಕ್ಸ್ಟೆಂಡ್ ಆಗ್ತಿದೆ ನೋಡಿ. ಇಲ್ಲಿ ಅದು ಪ್ರೊಸೆಸಿಂಗ್ ತೋರಿಸ್ತಿದೆ ಎಷ್ಟು ಪರ್ಸೆಂಟ್ ಆಗಿದೆ ಏನು ಅಂತ. ಇನ್ನೇನು ಕಂಪ್ಲೀಟ್ ಆಯ್ತು. ಇಲ್ಲಿ ನೋಡ್ಬೋದು ನೀವು ವಿಡಿಯೋಸ್. ಇವಾಗ ಆನಿಮೇಟೆಡ್ ವಿಡಿಯೋ 9 ಸೆಕೆಂಡ್ಸ್ ಆಗಿದೆ. ಎಷ್ಟು ಕ್ಲಿಯರ್ ಆಗಿ ಬ್ಯಾಕ್ ಗ್ರೌಂಡ್ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಸಕ್ಕತ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ನೋಡಿ. ಇವಾಗ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಇರೋ ಡೌನ್ಲೋಡ್ ಆಪ್ಷನ್ಸ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇವಾಗ ಓಪನ್ ಮಾಡ್ಕೊಳ್ತಿದ್ದೀನಿ ನೋಡಿ, ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. 13 ಸೆಕೆಂಡ್ಸ್ ಇದೆ ಇದು ಆನಿಮೇಟೆಡ್ ವಿಡಿಯೋ. ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಕ್ಲಿಯರ್ ಆಗಿ. ಆ ಫಾರೆಸ್ಟ್ ಆಗ್ಲಿ ಅದ್ರ ಕಲರ್ ಎಲ್ಲ ಸಖತ್ತಾಗಿ ಕಾಣಿಸ್ತಿದೆ. ಮತ್ತೆ ಸೇಮ್ ಪ್ರೋಸೆಸ್ ಚಾಟ್ ಜಿಪಿಟಿ ಗೆ ಹೋಗಿ 3ನೇ ಪ್ರಾಂಪ್ಟ್ ಏನಿದೆ ಅದನ್ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ಮೇಟಾ ಎಐ ಗೆ ಬನ್ನಿ, ಸೇಮ್ ಬ್ಯಾಕ್ ಬನ್ನಿ, ಮತ್ತೆ ಬ್ಯಾಕ್ ಬನ್ನಿ. ಇವಾಗ ಪೇಸ್ಟ್ ಮಾಡಿ ನೀವೇನಲ್ಲಿ ಕಾಪಿ ಮಾಡಿದ್ದೀರಾ ಅದನ್ನ. ಮತ್ತೆ ಆರೋ, ಅದು ಬ್ಲೂ ಆರೋ ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಇಮೇಜ್ ಪ್ಲಸ್ ಅನಿಮೇಷನ್ ಎರಡು ಜನರೇಟ್ ಆಗ್ತಿದೆ. ಇಲ್ಲಿ ನೋಡ್ಬೋದು ನೀವು, ಜನರೇಟ್ ಆಗ್ತಿದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಸೆಕೆಂಡ್ಸ್ ತಗೊಳುತ್ತೆ. ನಮ್ಮಂತವ್ರು ತುಂಬಾ ಜನ ಜನರೇಟ್ ಮಾಡ್ತಿರ್ತಾರಲ್ಲ, ಸೊ ಅದರಿಂದ ಆಯ್ತು ನೋಡಿ. ಇದು ಇವಾಗ ಲೋಡಿಂಗ್ ತೋರಿಸ್ತಿದೆ, ಇಮೇಜ್ ಜನರೇಟ್ ಆಗ್ತಿದೆ. ಇದು ತುಂಬಾ ಟೈಮ್ ತಗೊಳ್ತಿದೆ ಯಾಕೋ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಮತ್ತೆ ಬ್ಯಾಕ್ ಬರೋಂಗಿಲ್ಲ ನೋಡಿ. ಆಯ್ತು, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಅದ್ರ ರಿಲೇಟೆಡ್ ಅನಿಮೇಷನ್ ಅದೇ ಕೊಟ್ಟಿದೆ. ಇವಾಗ ನಾವು ಕ್ಲಿಕ್ ಮಾಡಿ ನೋಡಿ, ಇವಾಗ ಅನಿಮೇಷನ್ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಆ ಮೊಲ ಮತ್ತೆ ಆ ಒಂದು ಕಾಡು, ಆ ನೇಚರು, ಮತ್ತೆ ಅಲ್ಲೊಂದು ಬಾವಿ ಇರೋದು, ಅದೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಇವಾಗ ಬೇಕಾದ್ರೆ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಇನ್ನ ನೀವು. ಅಂದ್ರೆ ನಿಮ್ ಸ್ಟೋರಿ ಜಾಸ್ತಿ ಆಗ್ಬೇಕು ಅಂದ್ರೆ, ಮೀನ್ಸ್ ಸ್ಟೋರಿ ಜಾಸ್ತಿ ಇರುತ್ತೆ ಅಂದ್ರೆ ನೀವು ಅಂದ್ರೆ ಜಾಸ್ತಿ ಇಮೇಜಸ್ ನ ಇದನ್ ಮಾಡಕ್ಕಾಗಲ್ಲ. ಅದರಿಂದ ನೀವು ಇದೇನಿದೆ ಅದನ್ನೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಸ್ವಲ್ಪ ಅದೇ ಎಫರ್ಟ್ಸ್ ಹಾಕೋದು ತುಂಬಾ ಸ್ವಲ್ಪ ಕಡಿಮೆ ಆಗುತ್ತೆ. ಜಾಸ್ತಿ ಇಮೇಜ್ ಹುಡ್ಕೋ ಬದಲು ಇರೋದ್ನೇನೆ ಸ್ವಲ್ಪ ಆನಿಮೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಅದು ನೋಡಕ್ಕೂ ಚೆನ್ನಾಗಿರುತ್ತೆ ಒಂದೇ ಇಮೇಜ್ ನೋಡಿ. ಇವಾಗ ನಾನು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ, ತೋರಿಸ್ತಿದೆ ನೋಡಿ. ವಿಡಿಯೋ ಎಷ್ಟು ನೀಟಾಗಿದೆ. ಆ ಫಾರೆಸ್ಟ್ ಮತ್ತೆ ಅದೊಂದು ಲೈಟಿಂಗ್ಸ್ ಇಂದು ಬ್ಯಾಕ್ ಗ್ರೌಂಡ್. ಮತ್ತೆ ನಾನು ಇನ್ನ ಎಕ್ಸ್ಟೆಂಡ್ ಮಾಡ್ತಿದ್ದೀನಿ ನೋಡಿ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಅದು ಇನ್ನ ಎಷ್ಟು ಬೇಕಾದ್ರೂ ನೀವು ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ಬೋದು ಅಂತ. ಫಸ್ಟ್ ಅದು 5 ಸೆಕೆಂಡ್ಸ್ ಇತ್ತು, ಆಮೇಲೆ ನಾನು ಅದನ್ನ 9 ಸೆಕೆಂಡ್ಸ್ ಹಿಂಗ್ ಮಾಡಿದೆ. ಇವಾಗ ನಾನು ಇನ್ನು ಎಕ್ಸ್ಟೆಂಡ್ ಕೊಟ್ಟಿದ್ದೀನಿ. ಇವಾಗ ಇದು 13 ಸೆಕೆಂಡ್ಸ್ ಆಗಿದೆ ಅನಿಮೇಟೆಡ್. ಅದು ಪ್ರೊಸೆಸಿಂಗ್ ತೋರಿಸ್ತಿದೆ ನೋಡಿ. ಅದು ಆನಿಮೇಟ್ ಆಗ್ತಿದೆ, ಸ್ವಲ್ಪ ಟೈಮ್ ತಗೊಳ್ತಿದೆ, ಲೋಡಿಂಗ್ ಆಗ್ತಿದೆ. ಸ್ವಲ್ಪ ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ಮತ್ತೆ ಬ್ಯಾಕ್ ಬಂದಿದ್ದೀರಾ ಅಂದ್ರೆ ಅದು ಇಮೇಜ್ ಮತ್ತೆ ಆನಿಮೇಟ್ ಆಗೋದಿಲ್ಲ. ಮತ್ತೆ ಹಿಂದೆ ಬಂದ್ರೆ ನಿಮ್ಗೆ ಸ್ಟೋರಿ ಮಿಸ್ ಆಗುತ್ತೆ, ಸ್ಟೋರಿ ಇಮೇಜಸ್ ಮಿಸ್ ಆಗುತ್ತೆ. ಅದು ಒಂದೇ ಸಲ ಅದ್ರ ರಿಲೇಟೆಡ್ ಇಮೇಜಸ್ ನೇ ತೋರಿಸುತ್ತೆ. ಮತ್ತೆ ನೀವೇನಾದ್ರೂ ಫುಲ್ ಬ್ಯಾಕ್ ಬಂದು ಮತ್ತೆ ಸ್ಟಾರ್ಟಿಂಗ್ ಇಂದ ಇಮೇಜ್ ಜನರೇಟ್ ಮಾಡಕ್ ಹೋಗಿದ್ದೀರಾ ಅಂದ್ರೆ ಅದು ಬೇರೆ ಬೇರೆ ಇಮೇಜಸ್ ನ ತೋರಿಸೋ ಒಂದು ಇದಿರುತ್ತೆ. ಅದರಿಂದ ನೀವು ಜಾಸ್ತಿ ಬ್ಯಾಕ್ ಬರಬಾರ್ದು. ಆ ಸ್ಟೋರಿ ಏನ್ ಫಸ್ಟ್ ನಾವು ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲೇ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದೇ ಫ್ಲೋ ಅಲ್ಲಿ ಇದ್ರೆ ಅದೇ ತರದ ಇಮೇಜಸ್ ಬರ್ತಿತ್ತೆ. ಇವಾಗ ನೋಡಿ ಡೌನ್ಲೋಡ್ ಮಾಡ್ಕೊಳ್ತೀನಿ ಇಮೇಜ್ ನ, ಓಪನ್ ಮಾಡ್ತೀನಿ ನೋಡಿ. ಡೌನ್ಲೋಡ್ ಆಗಿದೆ ನೋಡಿ. ಇವಾಗ ಎಷ್ಟು ಕ್ಲಿಯರ್ ಆಗಿ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆನಿಮೇಟೆಡ್ ವಿಡಿಯೋ. ಈ ತರ ವಿಡಿಯೋ ಏನೋ ಓಕೆ ಕ್ರಿಯೇಟ್ ಮಾಡಿದ್ದೀರಾ. ಇದಕ್ಕೆ ಇವಾಗ ನೀವು ವಾಯ್ಸ್ ಕೊಡ್ಬೇಕಲ್ಲ, ವಾಯ್ಸ್ ಕೂಡ ಎಐನೇ ಕೊಡುತ್ತೆ. ಜಸ್ಟ್ ನಾವು ಯಾವ ತರ ಯೂಸ್ ಮಾಡ್ಬೇಕು, ವಾಯ್ಸ್ ನ ಯಾವ ತರ ನಾವು ಜನರೇಟ್ ಮಾಡ್ಬೇಕು, ಟೆಕ್ಸ್ಟ್ ಇರೋದನ್ನ ವಾಯ್ಸ್ ಗೆ ಕನ್ವರ್ಟ್ ಮಾಡ್ಬೇಕಂತ ಗೊತ್ತಿರ್ಬೇಕು. ಇವಾಗ ನಮ್ದೇನ್ ಸ್ಟೋರಿ ಇತ್ತು
ಚಾಟ್ ಜಿ ಪಿ ಟಿಯಲ್ಲಿ ಚಾಟ್ ಜಿ ಪಿ ಟಿಗೆ ಹೋಗಿ ನಮ್ಮ ಸ್ಟೋರಿ ಏನಿತ್ತು ಅದನ್ನ ನಾವು ಎಷ್ಟು ಬೇಕೋ ಅಷ್ಟನ್ನ ಕಾಪಿ ಮಾಡ್ಕೋಬೇಕು. ನಾನಿಲ್ಲಿ ನೋಡಿ ಇಲ್ಲಿ ನನ್ನ ಸ್ಟೋರಿ ಏನಿತ್ತು, ಇದು ನನ್ನ ಸ್ಟೋರಿ ಬರ್ದಿರೋದು, ಅದರಲ್ಲಿ ಒಂದೇ ಒಂದು ಪ್ಯಾರನ ಕಾಪಿ ಮಾಡ್ಕೊಂತೀನಿ. ಒಂದು ಪ್ಯಾರ ಕಾಪಿ ಮಾಡ್ಕೊಂಡು ಗೂಗಲ್ಗೆ ಹೋಗ್ಬೇಕು. ಒಂದು ಪ್ಯಾರ ಕಾಪಿ ಮಾಡ್ಕೊಂಡು ಗೂಗಲ್ಗೆ ಹೋಗಿ ಗೂಗಲ್ ಅಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಟೈಪ್ ಮಾಡಿ. ಇಲ್ಲಿ ಫಸ್ಟ್ ಒನ್ ಬಂದಿದೆ ನೋಡಿ, ವಾಯ್ಸ್ ಮೇಕರ್ ಅಂತ. ಅದನ್ನೇ ತಗೊಳ್ತಾ ಇದ್ದೀನಿ ನಾನು, ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ಎಕ್ಸಾಂಪಲ್ಗೆ. ಅಲ್ಲಿ ಆಲ್ರೆಡಿ ನಂದು ಹಳೆ ಸ್ಟೋರಿ ಇದೆ ಒಂದು, ಅದನ್ನ ಕ್ಲಿಯರ್ ಮಾಡ್ತಿದ್ದೀನಿ. ಕ್ಲಿಯರ್ ಕೊಟ್ಟೆ. ಇವಾಗ ನಾನು ಏನು ಕಾಪಿ ಮಾಡಿದ್ದೀನಿ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡ್ಕೊಂಡೆ. ಇವಾಗ ನೋಡಿ, ನೀವೇನಾದ್ರೂ ಅಂದ್ರೆ ನಿಮ್ಗೆ ಚೇಂಜಸ್ ಯಾವ್ದಾದ್ರು ಲ್ಯಾಂಗ್ವೇಜಸ್ ಬೇಕು ಅಂದ್ರೆ ಬೇರೆ ಲ್ಯಾಂಗ್ವೇಜಸ್ಗೆ ಬೇಕಾದ್ರೂ ನೀವು ಇಲ್ಲಿ ಯಾವ ಲ್ಯಾಂಗ್ವೇಜಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲ ನಿಮ್ಗೆ ಯಾವ ತರ ಬೇಕು ವಾಯ್ಸ್, ಅಂದ್ರೆ ಯಾವ ಫ್ಲೋ ಅಲ್ಲಿ ವಾಯ್ಸ್ ಬೇಕು, ಫಿಮೇಲಾ ಮೇಲಾ ಆ ತರ ಕೂಡ ಚೇಂಜ್ ಮಾಡ್ಕೋಬಹುದು, ಆಪ್ಷನ್ಸ್ ಇರುತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಬಂದು ನೋಡಿ, ಇಲ್ಲಿ ಬೇಕಾದ್ರೆ ನಿಮ್ಗೆ ಯಾವ ತರ ಅಂದ್ರೆ ನಿಮ್ಗೆ ಏನೇನ್ ಬೇಕೋ ಆಪ್ಷನ್ಸ್ ಎಲ್ಲ ಇರುತ್ತೆ. ಇಲ್ಲಿ ನೋಡಿ ನಿಮ್ದು ಯಾವ ತರ ವಿಡಿಯೋಗೆ ರಿಲೇಟೆಡ್ ಬ್ಯಾಕ್ ಗ್ರೌಂಡ್ ತರ ಬರುತ್ತೆ, ಆ ತರ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡಿ ನಾನು ಕನ್ವರ್ಟ್ ಟು ಸ್ಪೀಚ್ ಅಂತ ಕೊಟ್ಟಿದ್ದೀನಿ, ಅದು ಕನ್ವರ್ಟ್ ಆಗ್ತಿದೆ. ಇವಾಗ ನೋಡಿ ಪ್ಲೇ ಮಾಡ್ತಾ ಇದ್ದೀನಿ, ಆಲ್ರೆಡಿ ಅದು ಪ್ಲೇ ಆಗ್ತಿದೆ. ಇವಾಗ ಬೇಕಾದ್ರೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು, ಆಪ್ಷನ್ಸ್ ಇದೆ ನೋಡಿ ಅದ್ರ ಕೆಳಗಡೆ. ನಾನು ಡೌನ್ಲೋಡ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಆಗ್ತಿದೆ, ಡೌನ್ಲೋಡ್ ಆಗಿದೆ ಆಲ್ರೆಡಿ. ಓಪನ್ ಕೊಡ್ತೀನಿ ನೋಡಿ, ಇವಾಗ ಪ್ಲೇ ಮಾಡ್ತೀನಿ. ಪ್ಲೇ ಆಗ್ತಿದೆ, ವಾಲ್ಯೂಮ್ ಫುಲ್ ಕಡಿಮೆ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಸೇಮ್ ಪ್ರೋಸೆಸ್, ನಿಮ್ ಚಾಟ್ ಜಿ ಪಿ ಟಿಗೆ ಹೋಗಿ ನೆಕ್ಸ್ಟ್ ಪ್ಯಾರನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮತ್ತೆ ಗೂಗಲ್ಗೆ ಹೋಗಿ ಗೂಗಲ್ ಓಪನ್ ಮಾಡ್ಕೊಳ್ಳಿ. ಮತ್ತೆ ಏನಿತ್ತು ಅದನ್ನ ಗೂಗಲ್ಗೆ ಹೋಗಿ ಮತ್ತೆ ಅದೇ ವಾಯ್ಸ್ ಮೇಕರ್ ಬ್ಯಾಕ್ ಹೋಗಿ ವಾಯ್ಸ್ ಮೇಕರ್ಗೆ ಹೋಗಿ ಏನದು ಕಾಪಿ ಮಾಡ್ಕೊಂಡಿದ್ದೀರಾ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಮುಂಚೆ ಇದ್ರೆ ಅದೊಂದು ಕ್ಲಿಯರ್ ಟೆಕ್ಸ್ಟ್ ಕೊಡಿ. ಮತ್ತೆ ಇಲ್ಲಿ ಪೇಸ್ಟ್ ಮಾಡಿ ನೀವೇನ್ ಕಾಪಿ ಮಾಡ್ಕೊಂಡಿದ್ದಾರಲ್ಲ ಚಾಟ್ ಜಿ ಪಿ ಟಿಯಲ್ಲಿ ಅದನ್ನ. ಮತ್ತೆ ಕೆಳಗಡೆ ಬನ್ನಿ, ಕೆಳಗಡೆ ಬಂದು ಇಲ್ಲಿ ಕನ್ವರ್ಟ್ ಟು ಸ್ಪೀಚ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅದು ಆಲ್ರೆಡಿ ನಾನು ಹೇಳಿದ್ನಲ್ಲ ಅದೇ ತರ ಆಗುತ್ತೆ. ಇಲ್ಲಿ ನೀವು ಪ್ಲೇ ಮಾಡಿ ನೋಡ್ಬೋದು ಬೇಕಾದ್ರೆ ಅದು ಯಾವ ತರ ಕನ್ವರ್ಟ್ ಮಾಡಿದೆ ಏನು. ಇಲ್ಲೇ ನೀವು ಏನೇನ್ ಚೇಂಜಸ್ ಬೇಕೋ ಅದೆಲ್ಲ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಓಪನ್ ಮಾಡ್ತೀನಿ ನೋಡಿ, ಡೌನ್ಲೋಡ್ ಆಗಿದೆ. ಮತ್ತೆ ಸೇಮ್ ಪ್ರೋಸೆಸ್ ಫಸ್ಟ್ ತೋರಿಸಿನಲ್ಲ ಅದೇ ತರ. ಮತ್ತೆ ಇಲ್ಲಿ ಬಂದು ನೀವು ಕಾಪಿ ಮಾಡ್ಕೊಂಡು ಮತ್ತೆ ಟೆಕ್ಸ್ಟ್ ಟು ಸ್ಪೀಚ್ ಹೋಗಿ ಅದೇ ತರ ವಾಯ್ಸ್ ಮೇಕರ್ ಹೋಗಿ ಅಲ್ಲಿ ಏನಿದೆ ಅದನ್ನ ಕ್ಲಿಯರ್ ಟೆಕ್ಸ್ಟ್ ಕೊಡಿ. ನೀವೇನ್ ಕಾಪಿ ಮಾಡಿದೀರಾ ಅದನ್ನ ಇಲ್ಲಿ ಪೇಸ್ಟ್ ಮಾಡಿ. ಅಂದ್ರೆ ಅವಾಗಲೇ ನಾನು ಜಾಸ್ತಿ ಕಾಪಿ ಮಾಡ್ಕೊಂಡಿದ್ದೆ, ಅದು ಆಕ್ಚುಲಿ ಲಿಮಿಟ್ ಇದೆ, 250 ವರ್ಡ್ಸ್ಗೆನೋ ಲಿಮಿಟ್ ಇದೆ, ಅದರಿಂದ ಅದು ಅಷ್ಟೊಂದು ಆಗಲ್ಲ ಅಂತ ಮತ್ತೆ ನಾನು ಬಂದು ಕಡಿಮೆ ಕಾಪಿ ಮಾಡ್ಕೊಂಡು ಹೋದೆ. ಮತ್ತೆ ಪೇಸ್ಟ್ ಮಾಡಿ ಇಲ್ಲಿ ಕನ್ವರ್ಟ್ ಟು ಸ್ಪೀಚ್ ಕೊಟ್ಟೆ. ನೋಡಿ ಇಲ್ಲಿ ಕನ್ವರ್ಟ್ ಆಗಿದೆ. ನೀವು ನಿಮ್ಮ ಮೊಬೈಲ್ ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ನೀವು ಎಡಿಟ್ ಮಾಡ್ಬೇಕಾದ್ರೆ. ನಾನು ಇಲ್ಲಿ ವಾಲ್ಯೂಮ್ ಫುಲ್ ಕಡಿಮೆ ಕೊಟ್ಟಿದ್ದೀನಿ, ಅದರಿಂದ ಅದು ನಿಮಗೆ ಕೇಳಿಸ್ತಿಲ್ಲ. ನನ್ನ ವಾಯ್ಸು ಮತ್ತೆ ಅದು ಮಿಕ್ಸ್ ಆದ್ರೆ ನಿಮಗೆ ಕ್ಲಿಯರ್ ಆಗಿ ವಾಯ್ಸ್ ಕೇಳಿಸಲ್ಲ ಅಂತ ನಾನು ವಾಲ್ಯೂಮ್ ಕಡಿಮೆ ಇಟ್ಟಿದ್ದೀನಿ. ಮತ್ತೆ ಸೇಮ್ ಅದೇ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ಇಲ್ಲಿ ಎಷ್ಟು ನೀಟಾಗಿ ಕೇಳಿಸುತ್ತೆ ನೀವು ಬೇಕಾದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈಗ ಸ್ಟೋರಿ ರೆಡಿ ಇದೆ, ವಾಯ್ಸ್ ರೆಡಿ ಇದೆ, ಇಮೇಜಸ್ ರೆಡಿ ಇದೆ, ಜಸ್ಟ್ ನಾವು ಎಡಿಟ್ ಮಾಡಬೇಕು. ನೀವು ಫೈಲಲ್ಲಿ ಇಲ್ಲಿ ನೋಡ್ಬೋದು, ನೀವೇನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಇಮೇಜು ಮತ್ತು ವಾಯ್ಸ್ ಕನ್ವರ್ಟ್ ಮಾಡಿರೋದು ಇಲ್ಲಿ ಕಾಣಿಸ್ತಿದೆ, ಮೂರು ನೋಡಿ. ಅದಾದಮೇಲೆ ನೀವು ಇವಾಗ ಎಲ್ಲ ರೆಡಿ ಇದೆ, ನೀವು ಎಡಿಟ್ ಮಾಡಬೇಕು. ಎಡಿಟ್ ಮಾಡಬೇಕಂದ್ರೆ ನಿಮಗೆ ಇನ್ಶಾರ್ಟ್ ಅಥವಾ ಕೈನ್ ಮಾಸ್ಟರ್ ಈ ಥರ ಆ್ಯಪ್ಗಳು ಬೇಕು. ನಿಮ್ಮ ಹತ್ರ ಏನಾದರೂ ಯಾವುದೂ ಆ್ಯಪ್ ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಯಾವುದಾದ್ರೂ ಒಂದು ಇನ್ಶಾರ್ಟ ಇಲ್ಲ ಕೈನ್ ಮಾಸ್ಟರ ಇವನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಶಾರ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ನಾನು ಇನ್ಶಾರ್ಟ್ನ ಇವಾಗ ಓಪನ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ತೀನಿ, ನಾನು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮತ್ತು ನ್ಯೂ ಅಂತ ತಗೊಳ್ಳಿ, ಹೊಸ ವಿಡಿಯೋ ಅಲ್ವಾ ಅದಕ್ಕೆ. ಇಲ್ಲಿ ನಿಮ್ದು ಏನು ಆನಿಮೇಟೆಡ್ ವಿಡಿಯೋ ಇದೆ ಅವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನಾವೇನು 3 ಆನಿಮೇಟೆಡ್ ವಿಡಿಯೋಸ್ ಡೌನ್ಲೋಡ್ ಮಾಡಿದ್ವಿ ಅವು ಇಲ್ಲಿ ಶೋ ಆಗ್ತಿದ್ದಾವೆ ನೋಡಿ, ಟಾಪಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 3 ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ವಿ. ಇವಾಗ ಇನ್ಶಾರ್ಟ್ ಅಲ್ಲಿ ಅದು ತೋರಿಸ್ತಿದೆ ನೋಡಿ, ಎಷ್ಟು ನೀಟಾಗಿ ತೋರಿಸ್ತಿದೆ. ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮಿಗೆ ಬೇಕಂದ್ರೆ ಇನ್ಸ್ಟಾಗ್ರಾಮ್ಗೆ ಅದು ಏನು ಸೈಜ್ ಇರುತ್ತೆ ಅದನ್ನ ತಗೋಬಹುದು ಫಾರ್ಮ್ಯಾಟು. ಇಲ್ಲಿ ಇನ್ಶಾರ್ಟ್ ಅಂತ ವಾಟರ್ ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೀ ರಿಮೂವ್ ಅಂತ ತೋರಿಸುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನಾವು ಫ್ರೀಯಾಗಿ ರಿಮೂವ್ ಮಾಡ್ಬೋದು ವಾಟರ್ ಮಾರ್ಕ್ನ. ನೆಕ್ಸ್ಟ್ ನೋಡಿ ಇವಾಗ ನಾನು ಪ್ಲೇ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಿದೆ.
ಬೇಕಾದ್ರೆ ನೀವು ಸೈಜು ಎಷ್ಟಿರಬೇಕು ನಿಮಗೆ, ಅಂದರೆ ಎಷ್ಟು ಸೆಕೆಂಡ್ಸ್ ಇರಬೇಕು, ಆ ಥರ ನೀವು ಸೈಜ್ನ ನೀವು ಹೆಂಗ್ ಬೇಕೋ ಹಂಗೆ ನೀವು ಅದು ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು, ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ವಿಡಿಯೋ ಅಂದರೆ ನಿಮ್ಮದು ವಿಡಿಯೋ ಡ್ಯೂರೇಷನ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೋಬೋದು. ಮತ್ತೆ ಇಲ್ಲಿ ಏನಾದರೂ ಹಿಂದದು ಮುಂದೆ ಅಂದರೆ ಫಸ್ಟ್ ಒನ್ ಸೆಕೆಂಡ್ ಒನ್ ಆಗಿದ್ದು ಸೆಕೆಂಡ್ ಒನ್ ಫಸ್ಟ್ ಒನ್ ಆಗಿದ್ರೆ ನೀವು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಆಪ್ಷನ್ಸ್ ಕೊಡುತ್ತೆ. ನೀವು ಸೆಕೆಂಡ್ ಒನ್ನ ಬೇಕಾದ್ರೆ ಫಸ್ಟ್ ಒನ್ಗೆ ಕಳಿಸ್ಕೊಂಡು ಇಲ್ಲಿ ವಿಡಿಯೋನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೋಬೋದು. ನಿಮ್ಗೆ ಎಲ್ಲ ಆಪ್ಷನ್ಸು ಇರುತ್ತೆ ಇದರಲ್ಲಿ. ನೋಡಿ ನೀವು ನೀಟಾಗಿ ನೋಡಿ ಮಾಡ್ಕೋಬೋದು. ನಾನಿವಾಗ ನಿಮಗೆ ಜಸ್ಟ್ ಒಂದು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಬೇಸಿಕ್ ಆಗಿ ಯಾವ ಥರ ವಿಡಿಯೋ ಎಡಿಟ್ ಮಾಡೋದು ಅಂತ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಈಗ ವಿಡಿಯೋ ಎಲ್ಲ ಎಡಿಟ್ ಮಾಡಿದ್ದಾಯ್ತು. ಇವಾಗ ನಾವು ವಾಯ್ಸ್ ಕೊಡಬೇಕು ಇದಕ್ಕೆ. ನಾವು ವಾಯ್ಸ್ ಕೊಡಬೇಕು ಅಂದ್ರೆ ಇಲ್ಲಿ ಇನ್ಶಾರ್ಟ್ ಅಲ್ಲಿ ಇಲ್ಲಿ ಆಡಿಯೋ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆಪ್ಷನ್ಸ್ ತೋರಿಸುತ್ತೆ ಮತ್ತೆ ಮ್ಯೂಸಿಕ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವೇನ್ ಡೌನ್ಲೋಡ್ ಮಾಡಿದ್ವಲ್ಲ ಅದಕ್ಕೆ ಡೈರೆಕ್ಟ್ ಹೋಗುತ್ತೆ. ಅಲ್ಲಿ ನಾವು ಯಾವ್ದು ಬೇಕು ನಮಗೆ ಆ ಮ್ಯೂಸಿಕ್ನ ಅಥವಾ ನಾವೇನ್ ಕನ್ವರ್ಟ್ ಮಾಡಿದೀವಿ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು. ಫಸ್ಟ್ ಒನ್ ಏನ್ ಡೌನ್ಲೋಡ್ ಮಾಡಿದ್ವಿ ನಾವು ವಾಯ್ಸಿಗೆ ಕನ್ವರ್ಟ್ ಮಾಡಿರೋದನ್ನ, ಅಂದ್ರೆ ಟೆಕ್ಸ್ಟ್ ನ ವಾಯ್ಸಿಗೆ ಕನ್ವರ್ಟ್ ಮಾಡಿರೋದನ್ನ ನಾನು ಸೆಲೆಕ್ಟ್ ಮಾಡಿದೆ. ಇವಾಗ ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡೆ ನೋಡಿ, ಆಡ್ ಮಾಡಿದೆ. ಇವಾಗ ನೋಡಿ ಇಲ್ಲಿ ಇವಾಗ ಅಡ್ಜಸ್ಟ್ ಮಾಡಬೇಕು. ನಮಗೆ ವಾಯ್ಸ್ ಎಲ್ಲಿವರೆಗೂ ಅಂದ್ರೆ ವಿಡಿಯೋಕ್ಕೆ ಎಲ್ಲಿಂದ ಎಲ್ಲಿಗೆ ಬರಬೇಕು, ನಮಗೆ ಅಂದ್ರೆ ವಾಯ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಎಲ್ಲಿಗೆ ಎಂಡ್ ಆಗಬೇಕು, ಆ ವಾಯ್ಸು ಮತ್ತೆ ನಮ್ದು ಏನು ಆನಿಮೇಟೆಡ್ ವಿಡಿಯೋ ಇದೆ ಅದಕ್ಕೆ ಮ್ಯಾಚ್ ಆಗಬೇಕು. ಆ ಥರ ನೋಡ್ಕೊಂಡು ನೀಟಾಗಿ ಎಡಿಟ್ ಮಾಡಬೇಕು, ನೀಟಾಗಿ ಆಲ್ಟರ್ ಮಾಡಬೇಕು. ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ, ನೀವೇ ನೋಡ್ತಿದ್ದೀರಲ್ಲ. ಇಲ್ಲಿ ನಾನು ವಾಲ್ಯೂಮ್ ಫುಲ್ ಕಡಿಮೆ ಇಟ್ಟಿದ್ದೀನಿ ಬಿಕಾಸ್ ನಾನು ವಾಯ್ಸ್ ಕೇಳಿಸ್ಬೇಕು ಅಂತ. ನೀವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ಎಡಿಟ್ ಮಾಡಿ ನೋಡಿ, ಅದು ಪಕ್ಕ ನೀಟಾಗಿ ಕೇಳಿಸುತ್ತೆ, ನೀಟಾಗಿ ಆನಿಮೇಟೆಡ್ ಆಗಿರುತ್ತೆ, ವಾಯ್ಸ್ ಕೂಡ ನೀಟಾಗಿ ಕೇಳಿಸುತ್ತೆ. ಅದು ಟೆಕ್ಸ್ಟ್ ನೀಟಾಗಿ ವಾಯ್ಸಿಗೆ ಕನ್ವರ್ಟ್ ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಮ್ಮ ವಿಡಿಯೋ ರೆಡಿ ಇದೆ. ನಾವು ಬೇಕಾದ್ರೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಎಕ್ಸ್ಪೋರ್ಟ್ ಅಂತ ಇಲ್ಲಿ ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಅದು ಕನ್ವರ್ಟ್ ಆಗ್ತಿದೆ. ಇವಾಗ ಸ್ವಲ್ಪ ನೋಡಿ, ಸ್ವಲ್ಪ ಒಂದು ಸೆಕೆಂಡ್ಸ್ ಟೈಮ್ ತಗೊಳುತ್ತೆ. ಸ್ವಲ್ಪ ಅದು ತೋರಿಸ್ತಿದೆ ಪ್ರಾಸೆಸ್ ಎಷ್ಟು ಪರ್ಸೆಂಟ್ ಏನಾಗಿದೆ, ಕಂಪ್ಲೀಟ್ ಆಗಿದೆ ಅಂತ. ನೋಡಿ ಇವಾಗ ಆಯ್ತು, ನಂದು ಇನ್ನೇನು ಮುಗೀತು. ಇವಾಗ ಬೇಕಾದ್ರೆ ನೀವು ಓಮಲ್ಲಿ ಚೆಕ್ ಮಾಡ್ಕೋಬಹುದು. ಇನ್ಶಾರ್ಟ್ ಅಲ್ಲಿ ಓಮಲ್ಲೇ ಚೆಕ್ ಮಾಡ್ಕೋಬಹುದು. ಇಲ್ಲಿ ತೋರಿಸ್ತಿದೆ ನಮ್ದು ಎಕ್ಸ್ಪೋರ್ಟ್ ಆಗಿರೋ ವಿಡಿಯೋ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇದು ಅದೇ ನಾನು ಹೇಳಿದ್ನಲ್ಲ, ಹಾಗೆ ವಾಲ್ಯೂಮ್ನ ನಾನು ಫುಲ್ ಕಡಿಮೆ ಇಟ್ಟಿದ್ದೀನಿ. ನಿಮ್ಗೆ ನೀವು ಎಡಿಟ್ ಮಾಡಿದ್ರೆ ಅದು ನಿಜ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ. ನೀವೀಗ ಫೈಲಲ್ಲೂ ಬೇಕಾದ್ರೆ ನೋಡ್ಕೋಬಹುದು. ಹೋಗಿ ಫೈಲ್ ಅಂತ ಸರ್ಚ್ ಮಾಡಿ ಫೈಲ್ನ ಓಪನ್ ಮಾಡಿದ್ರೆ, ಫೈಲ್ನ ಓಪನ್ ಮಾಡ್ತಾ ಇದ್ದೀನಿ. ಫೈಲ್ನ ಓಪನ್ ಮಾಡಿದ್ರೆ ಇಲ್ಲಿ ಫಸ್ಟ್ ಒನ್ನೇ ಇರುತ್ತೆ, ಅದು ವಿಡಿಯೋ ನಾವೇನು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಎಕ್ಸ್ಪೋರ್ಟ್ ಮಾಡಿದ್ವಿ ಆ ವಿಡಿಯೋ ನಮ್ಮ ಫೈಲ್ಸ್ ಅಲ್ಲಿ ಅಂದ್ರೆ ಡೌನ್ಲೋಡ್ಸ್ ಅಲ್ಲೇ ಇರುತ್ತೆ. ನೋಡ್ಬೋದು ಇವಾಗ ಇದೇ ವಿಡಿಯೋನ ನಾವು ಇಷ್ಟೊತ್ತು ಎಡಿಟ್ ಮಾಡಿದ್ದು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ, ಎಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ. ಇದಕ್ಕೆ ವಾಯ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ವಿಡಿಯೋ ರಿಯಲ್ ಅನ್ನೋ ತರಾನೇ ಕಾಣಿಸುತ್ತೆ, AI ಅಂತ ಅನ್ಸೋದೇ ಇಲ್ಲ. ನೀವು ಬೇಕಾದ್ರೆ ಓನ್ ವಾಯ್ಸ್ ಬೇಕಾದ್ರೂ ಕೊಟ್ಕೋಬಹುದು, ಅದು ಬೆಟರ್ ಇರುತ್ತೆ ಇನ್ನು ಮಾನಿಟೈಸೇಷನ್ಗೆ. ಸೊ ನೋಡಿದ್ರಲ್ಲ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಎಷ್ಟು ಈಸಿಯಾಗಿ ನಾವು AI ವಿಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಈ ತರ ಸ್ಟೆಪ್ ಬೈ ಸ್ಟೆಪ್ ಏನು ಪ್ರೊಸೆಸ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ನೀವು AI ವಿಡಿಯೋಸ್ನ ಕ್ರಿಯೇಟ್ ಮಾಡಿ ಲಕ್ಷ ವ್ಯೂಸ್ ಮಾಡ್ಬೋದು, ಮತ್ತೆ ದುಡ್ಡು ಕೂಡ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ.